ಆಧ್ಯಾತ್ಮಿಕ ಅನುಗ್ರಹ ಮತ್ತು ಕಾನೂನು ದಿಗ್ಗಜರ ಹಾಜರಾತಿಯೊಂದಿಗೆ ಆಚರಿಸಲಾದ ಅಂತಾರಾಷ್ಟ್ರೀಯ ಯೋಗ ದಿನ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಒಟ್ಟುಗೂಡಿದಾಗ ಕ್ಷೇಮ, ಶಿಸ್ತು ಮತ್ತು ಏಕತೆಯ ಮನೋಭಾವವು ಬಲವಾಗಿ ಪ್ರತಿಧ್ವನಿಸಿತು. ಈ ಕಾರ್ಯಕ್ರಮವು ಗಣ್ಯ ಆಧ್ಯಾತ್ಮಿಕ ಮತ್ತು ಕಾನೂನು ಗಣ್ಯರ ಉಪಸ್ಥಿತಿಯಿಂದ ಗುರುತಿಸಲ್ಪಟ್ಟಿತು. ಇದು ಸ್ಫೂರ್ತಿ ಮತ್ತು ಭಕ್ತಿಯ ಸಂದರ್ಭವಾಗಿದೆ. ಆಚಾರ್ಯ ಶ್ರೀ ಮಹಾಶ್ರಮಣಜಿ ಅವರ ಪೂಜ್ಯ ಶಿಷ್ಯರಾದ ಮುನಿಶ್ರೀ ಡಾಕ್ಟರ್ ಪುಲ್ಕಿತ್ ಕುಮಾರ್ಜಿ ಮತ್ತು ಮುನಿಶ್ರೀ ಆದಿತ್ಯ ಕುಮಾರ್ಜಿ ಅವರ ಉದಾತ್ತ ಉಪಸ್ಥಿತಿಯು ಕಾರ್ಯಕ್ರಮದ ಪ್ರಮುಖ ಅಂಶವಾಗಿತ್ತು. ಅವರ ಆಳವಾದ ಜ್ಞಾನ, ತಪಸ್ಸು ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ಅವರ ಆಧ್ಯಾತ್ಮಿಕ ಉಪಸ್ಥಿತಿಯು ಆಚರಣೆಯ ಪಾವಿತ್ರ್ಯವನ್ನು ಹೆಚ್ಚಿಸಿತು. ಯೋಗ ಸಮುದಾಯವು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನೀಡಿತು. ಯೋಗ ಮತ್ತು ಧರ್ಮದ ಮಾರ್ಗದ ಮೂಲಕ ಆಂತರಿಕ ಮತ್ತು ಸಾಮಾಜಿಕ ಜಾಗೃತಿಗೆ ಅವರ ಆಳವಾದ ಕೊಡುಗೆಯನ್ನು ಗುರುತಿಸಿತು. ಕರ್ನಾಟಕ ರಾಜ್ಯದಲ್ಲಿ ಸಿಬಿಐ, ಎನ್ಐಎ ಮತ್ತು ಇಡಿಗಾಗಿ ವಿಶೇಷ ಸಾರ್ವಜನಿಕ ಅಭಿಯೋಜಕರಾದ ಶ್ರೀ ಪ್ರಸನ್ನ ಕುಮಾರ್ಜಿ ಅವರನ್ನು ಈ ಕಾರ್ಯಕ್ರಮವನ್ನು ಗೌರವಿಸಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಸನ್ಮಾನಿಸಲಾಯಿತು. ಅವರ ಸಕ್ರಿಯ ಭಾಗವಹಿಸುವಿಕೆಯು ಕಾರ್ಯಕಲಾಪಗಳಿಗೆ ಅಪಾರ ಮೌಲ್ಯವನ್ನು ಸೇರಿಸಿತು. ಈ ಕಾರ್ಯಕ್ರಮದಲ್ಲಿ 35 ವರ್ಷಗಳಿಗೂ ಹೆಚ್ಚು ಕಾಲ ನ್ಯಾಯಾಂಗ ಕ್ಷೇತ್ರದಲ್ಲಿ ಸತ್ಯ ಮತ್ತು ನ್ಯಾಯಕ್ಕೆ ಬಲವಾದ ಬದ್ಧತೆಯೊಂದಿಗೆ ಸೇವೆ ಸಲ್ಲಿಸಿದ ಹಿರಿಯ ನ್ಯಾಯಾಂಗ ವ್ಯಕ್ತಿ ಶ್ರೀ ವಿನಯ್ ಕುಮಾರ್ ಗೋಸ್ವಾಮೀಜಿ ಅವರು ಗೌರವಾನ್ವಿತ ಅತಿಥಿಗಳಾಗಿದ್ದರು. ಅವರ ಗೌರವಾನ್ವಿತ ಉಪಸ್ಥಿತಿಯು ಹಾಜರಿದ್ದವರಿಗೆ ಹೆಮ್ಮೆಯ ಕ್ಷಣವಾಗಿತ್ತು. ಇದರ ಜೊತೆಗೆ ಯೋಗ ಕುಟುಂಬವು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ಸ್ನ ಅಧ್ಯಕ್ಷ ಶ್ರೀ ಉದಯ್ ಶೆಟ್ಟಿಜಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿತು. ಅವರ ಸ್ಥಿರ ಬೆಂಬಲ ಮತ್ತು ಮಾರ್ಗದರ್ಶನವು ಸಮುದಾಯದ ಯೋಗಕ್ಷೇಮ ಮತ್ತು ಆಧ್ಯಾತ್ಮಿಕ ಉಪಕ್ರಮಗಳನ್ನು ಯಾವಾಗಲೂ ಸಬಲೀಕರಣಗೊಳಿಸಿದೆ. ತಮ್ಮ ಸ್ವಾಗತ ಭಾಷಣದಲ್ಲಿ ಯೋಗ ಸಂಯೋಜಕ ಶ್ರೀ ಉತ್ತಮ್ ಗನ್ನಾ ಅವರು ದಿನದ ಸಾರವನ್ನು ಒತ್ತಿ ಹೇಳಿದರು. ಯೋಗವು ಕೇವಲ ಒಂದು ವ್ಯಾಯಾಮವಲ್ಲ, ಆದರೆ ಆಂತರಿಕ ಸಾಮರಸ್ಯ ಮತ್ತು ಸಾಮಾಜಿಕ ಪರಿವರ್ತನೆಗೆ ಒಂದು ಮಾರ್ಗವಾಗಿದೆ. ನಾವು ಈ ಯೋಗ ಹಬ್ಬವನ್ನು ಪ್ರಾಮಾಣಿಕತೆ, ಶಕ್ತಿ ಮತ್ತು ಏಕತೆಯಿಂದ ಆಚರಿಸೋಣ. ಸಂಯೋಜಕರು ಭಾಷಣವನ್ನು ಪ್ರಬಲ ಸಂದೇಶದೊಂದಿಗೆ ಮುಕ್ತಾಯಗೊಳಿಸಿದರು. ಯೋಗವನ್ನು ಅಭ್ಯಾಸ ಮಾಡಿ ಜೀವನವನ್ನು ಶ್ರೀಮಂತಗೊಳಿಸಿ, ಸಮಾಜವನ್ನು ಉನ್ನತಿಗೊಳಿಸಿ. ಯೋಗವನ್ನು ಜೀವನ ವಿಧಾನವನ್ನಾಗಿ ಮಾಡುವ ಸಾಮೂಹಿಕ ಸಂಕಲ್ಪ ಮತ್ತು ಹಂಚಿಕೆಯ ರಾಷ್ಟ್ರೀಯ ಮತ್ತು ಜಾಗತಿಕ ದೃಷ್ಟಿಕೋನದೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು. भारत की और भारतीय संस्कृति की योग की विशेष पहचान आज से नहीं, प्राचीन समय से ही चली आ रही है. चाहे हम वेद को उठाकर पढ़ लें, चाहे पुराण, चाहे उपनिषद, चाहे जैन आगम, चाहे बौद्ध ग्रंथ, सभी में योग की शिक्षा बहुत प्राचीन समय से हजारों वर्षों से दिए जा रही है. आज का यह इंटरनेशनल योगा डे कि जो विश्व में एक योगा विश्व गुरु के रूप में बन करके उभरा है, तो उसमें जैन भगवान महावीर स्वामी और जैन श्वेतांबर तेरापंथ धर्म संघ के हम शिष्य मुनि पुलकित कुमार जी यहाँ पर इस योगा डे के कार्यक्रम में उपस्थित हुए. तो प्रेस्टीज के हमारे सभी कार्यकर्ता वे भी हमारे उस योग कार्यक्रम के साथ जुड़ करके गर्व का अनुभव कर रहे हैं. हमारे उत्तम चंद जी गन्ना वे भी योग ट्रेनर के रूप में यहाँ पर सेवाएं दे रहे हैं. और आज यह करे योग रहे निरोग, करे योग रहे निरोग, तो इस सूत्र के माध्यम से हम पूरे विश्व में अपनी एक अलग छाप बनाएंगे. इन्हीं शुभ भावना के साथ ओम अरहम. ओम शांति, ओम शांति. ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿವಸದ ನಾವು ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ ವೇದಿಕೆ ಮೇಲೆ ಅಡ್ವೊಕೇಟ್ ಪುರುಷೋತ್ತಮ್ ಸರ್, ಜಡ್ಜ್ ಪ್ರಿನ್ಸಿಪಲ್ ಆಫ್ ರಾಜಸ್ಥಾನ್ ಗೋಸ್ವಾಮೀಜಿ ಮತ್ತು ನಮ್ಮ ಅಪಾರ್ಟ್ಮೆಂಟ್ ಅಧ್ಯಕ್ಷರು ಉದಯ್ ಶೆಟ್ಟಿಜಿ ಎಲ್ಲ ವೇದಿಕೆ ಮೇಲೆ ಬಂದು ನಮ್ಮ ಈ ಯೋಗಕ್ಕೆ ಕಾರ್ಯಕ್ರಮಕ್ಕೆ ಪ್ರೋಗ್ರಾಮ್ಗೆ ವಂಚಿಸಿದ್ದಾರೆ. ನಾನು ಅವ್ರನ್ನ ತುಂಬ ಧನ್ಯವಾದ ಮಾಡ್ತೀನಿ. ಓಂ ಅರ್ಹಂ. ಈ ಯೋಗ ದಿನಾಚರಣೆ ಮಹತ್ವ ಏನಂತ ನನ್ನ ಜೀವನದ ಅನುಭವ ನಾನು ಹೇಳ್ಬೋದು. ನಾನು ಪ್ರೈಮರಿ ಸ್ಕೂಲಿಂದ ಯೋಗ ಮಾಡ್ತಾಯಿದ್ದೆ. ಕಾರಣಾಂತರಗಳಿಂದ ಯೋಗ ನಿಲ್ಲಿಸಿದೆ. ಹೈಸ್ಕೂಲು ಕಾಲೇಜೆಲ್ಲ ಬಂದ ಮೇಲೆ ವಕೀಲನಾಗಿ ನನ್ನ ವೃತ್ತಿ ಶುರು ಮಾಡಿ ಮೊದಲ ಒಂದು 10-15 ವರ್ಷ ಭಾಳ ನಾವು ಬ್ಯುಸಿ ಎಲ್ಲ ಡೆವಲಪಿಂಗ್ ಸ್ಟೇಜ್ ಇರೋದ್ರಿಂದ ಆವಾಗಲೂ ಕೂಡ ಯೋಗ ಮಾಡಲಿಲ್ಲ. ನನಗೆ ಸ್ಲೋಲಿ ಈ ಕೆಲಸದ ಒತ್ತಡದಿಂದ ಮೈಗ್ರೇನ್ ಶುರುವಾಗಿತ್ತು.
ಆಮೇಲೆ ಅತ್ಯಂತ ವಿಪರೀತವಾದ ಗ್ಯಾಸ್ಟ್ರೈಟಿಸ್ ಎಲ್ಲ ಶುರುವಾಯಿತು. ಆಮೇಲೆ ವೈದ್ಯರೇ ಸಲಹೆಯಂತೆ ಇದಕ್ಕೆಲ್ಲ ಮೆಡಿಸಿನಿಂದ ಕಡಿಮೆ ಆಗೋದಿಲ್ಲ, ನೀವು ಒಂದು ಯೋಗ ಮಾಡಿ ಅಂತ ನನಗೆ ಒಂದು ನ್ಯೂರಾಲಜಿಸ್ಟ್ ಹೇಳಿದ್ರು. ಅದಾದಮೇಲೆ ನಾನು ಯೋಗ ಶುರು ಮಾಡಿದೆ. ಯೋಗ ದಿವಸದ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ನಮ್ಮ ಪ್ರೆಸ್ಟೇಜ್ ವೆಸ್ಟ್ವುಡ್ನಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚು ಜನ ನಮ್ಮ ರೆಸಿಡೆನ್ಸ್ ಎಲ್ಲ ಸೇರಿದ್ರು. ಇವತ್ತು ನಮ್ಮ ನಮ್ಮ ಉತ್ತಮ್ ಜಿಗನ್ನ ಮತ್ತು ಪಾರುಲ್ಜಿ ಹಾಗೂ ನಮ್ಮ ಅಸೋಸಿಯೇಷನ್ ಪ್ರೆಸ್ಟೇಜ್ ವೆಸ್ಟ್ವುಡ್ ಅಸೋಸಿಯೇಷನ್ ಇವತ್ತೆಲ್ಲ ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ತು. ಯೋಗ ದೇಹಕ್ಕೆ ಭಾಳ ಒಳ್ಳೆಯದನ್ನು ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತು. ಯೋಗ ಅಂತಾರಾಷ್ಟ್ರೀಯ ದಿನ ಇವತ್ತು. ಯೋಗನ ನಮ್ಮ ಸಾಧು ಸಂತರುಗಳು ಹಿಂದೆ ಇದನ್ನೆಲ್ಲ ನಮ್ಮ ದೇಶ ವಿದೇಶಗಳಲ್ಲೆಲ್ಲ ಮಾಡಿಕೊಂಡು ಬಂದದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇವತ್ತು ನಮ್ಮ ಪ್ರೆಸ್ಟೀಜಲ್ಲಿ ಇದು 4ನೇ ವರ್ಷ ನಾವು ಈ ಒಂದು ಆಚರಣೆ ಮಾಡ್ತಾ ಇದ್ದೇವೆ. ಮೋದಿಜಿಯವರು ಯಾವತ್ತು ಈ ಒಂದು ದಿನನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಮಾಡಿದರು, ಅವತ್ತಿಂದ ನಮ್ಮ ಭಾರತದಲ್ಲೂ ಇದು ಜಾಗೃತವಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಮ್ಮಲ್ಲಿ ಅಂದರೆ PWW ಅಸೋಸಿಯೇಷನಲ್ಲಿ ನಮ್ಮ ಉತ್ತಮ್ ಚಂದ್ ಗನ್ನಾರವರು ಪ್ರತಿ ದಿವಸ ನಮಗೆ ಉಚಿತವಾಗಿ ಯೋಗವನ್ನು ಹೇಳ್ಕೊಡ್ತಾರೆ. ಅವರು ಅತ್ಯುತ್ತಮವಾದ ಒಂದು ಯೋಗಪಟು ಆಗಿದ್ದಾರೆ. ಇದ್ರ ಜೊತೆಗೆ ಪ್ರತಿದಿನ ಹೇಳ್ಕೊಡೋ ಜೊತೆಗೆ ಪ್ರತಿ ವರ್ಷ 21ನೇ ತಾರೀಕು ಜೂನ್ 2025ನೇ ಇಸ್ವಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸುಮಾರು 200-250 ಜನಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಯೋಗ ಆಚರಣೆ ಮಾಡ್ತಾ ಇದ್ದೇವೆ. ಯೋಗ ಮಾಡೋದ್ರಿಂದ ನಮಗೆ ಬುದ್ಧಿ ಚುರುಕಾಗ್ತದೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ತದೆ, ಒಳ್ಳೊಳ್ಳೆಯ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತವೆ.